ತುಂಬ ಶಾಕಿಂಗ್ ಆ್ಯಕ್ಚುಲಿ. ನಾವು ಆ್ಯಕ್ಚುಲಿ ಇಲ್ಲಿ ಫಂಕ್ಷನ್ ಇದೆ ಆ್ಯಂಡ್ ಅಜಯ್ ಸರ್ ಇಷ್ಟು ವರ್ಷದ ಆ್ಯಕ್ಚುಲಿ ಒಂದು 7-8 ವರ್ಷದಿಂದ ಅವ್ರ ಪಾಪ ಒಂದು ಫಂಕ್ಷನು ಮಾಡಿಲ್ಲ. ಇದೇ ಫಸ್ಟ್ ಫಂಕ್ಷನ್ ಅವ್ರು ಕರೀತಾ ಇರೋದು. ಇಲ್ಲಿಗೆ ಬರ್ತಿದ್ದಂಗೆ ಈ ನ್ಯೂಸ್ ಬಂತು. ನನಗೆ ಏನು ಮೊನ್ನೆ ತಾನೇ ಬೀಗ್ರೂಟದಲ್ಲಿ ಸುಮಾರು ಒಂದು 2-3 ಅವರ್ ನಾವು ಕುತ್ಕೊಂಡು ಮಾತಾಡಿ ನಕ್ಕೊಂಡು ಅವರು ಏನಮ್ಮ ಬೇಜಾರು ಮಾಡ್ಕೊಳ್ತೀಯ ಆರಾಮಾಗಿರೋಣ ಆ ಥರದ್ದೆಲ್ಲ ಒಂಥರ ಸ್ಪೋರ್ಟಿವ್ ಆಗಿದ್ರು. ನನಗೆ ನನ್ನ ಯೋಚನೆ ಸಹ ಮಾಡೋಕ್ಕಾಗ್ತಿಲ್ಲ ಇವತ್ತು ಅಂಕಲ್ ಇಲ್ಲ ಅಂತ. ಐ ಹ್ಯಾವ್ ಟು ರಶ್. ಇವಾಗ ಇಲ್ಲಿ ಮುಗಿಸ್ಕೊಂಡು ನಮ್ಮ ದೊಡ್ಡಪ್ಪ ತೀರ್ಕೊಂಡಿದ್ದಾರೆ. ಊರಿಗೆ ಹೋಗಿ ಅಷ್ಟೇ ಅವ್ರ ಮುಖ ಒಂದ್ಸತಿ ನೋಡಿಕೊಂಡು. ಅವರ ನಿಮ್ಮ ಒಡನಾಟದ ಬಗ್ಗೆ ಹೇಳೋದಾದ್ರೆ, ಯಾಕಂದ್ರೆ ನಿಮ್ಮೊಂದು ಸಿನಿಮಾ ಕೂಡ ಪ್ರೊಡ್ಯೂಸ್ ಮಾಡಿದ್ರು. ನನಗೆ ಒಬ್ಬರು ಅಣ್ಣನ ಸ್ಥಾನದಲ್ಲೇ ಅವ್ರು ಇದ್ದಿದ್ದು. ಯಾವಾಗಲೂ ನನ್ನ ಜಗ್ಗಿನ ಮದುವೆ ಆದಮೇಲೆ ಊಟಕ್ಕೆ ಇಟ್ಕೊಂಡಾಗ ಅದನ್ನೇ ಹೇಳ್ತಾಯಿದ್ರು. ನಾನು ಒಬ್ಬ ಅಣ್ಣನಾಗಿ ಹೇಳ್ತಾ ಇದ್ದೀನಮ್ಮ, ನೀನು ತುಂಬ ಚೆನ್ನಾಗಿರ್ಬೇಕು, ನೀನು ತುಂಬ ಖುಷಿಯಾಗಿರ್ಬೇಕಮ್ಮ ಅಂತಲೇ ಹೇಳ್ತಾ ಇದ್ದಿದ್ದು ಅವರು. ಅವತ್ತು ಐ ಥಿಂಕ್ ನನಗೆ ಸಖತ್ತು ಅವತ್ತು ವೆರಿ ಎಮೋಷ್ನಲ್ ಮೂಮೆಂಟ್. ನಾನು ಅವ್ರು ನನ್ನ ಪ್ರೊಡ್ಯೂಸರೇ ಆಗಿರ್ಬೋದು. ಇನ್ಫ್ಯಾಕ್ಟ್ ಉದಯ್ ಮೆಹ್ತಾ ಸರೇ ನನಗೆ ಸೌಂದರ್ಯ ಜಗದೀಶ್ ಶಂಕರ್ನ ಪರಿಚಯ ಮಾಡಿ, ಉದಯ್ ಮೆಹ್ತಾ ಸರೇ ಇಲ್ಲ ನೀವು ಮಾಡಿ ಪಿಕ್ಚರು ಚೆನ್ನಾಗಿದೆ ಚಿರು ಜೊತೆ ಅಂತ. ಉದಯ್ ಮೆಹ್ತಾ ಸರೇ ಒಂದು ಅವರ ಮಧ್ಯೆ ಒಂದು ಬ್ರಿಡ್ಜು ಹೇಳೋಕ್ಕಾಗಿದೆ. ಅಂದರೆ ನನ್ನ ಫ್ಯಾಮಿಲಿ ಥರನೇ ಅವತ್ತಿನ ದಿವಸ ನಾನು ಅದನ್ನೇ ಐ ಮಿಸ್ಡ್ ಇಟ್. ನಾನು ಜಗದೀಶು ಅಂಕಲ್ 3 ಜನ ಇದ್ದಿದ್ದು. ನನ್ನ ತಪ್ಕೊಂಡು ನೀನು ಚೆನ್ನಾಗಿರ್ಬೇಕಮ್ಮ, ನೀನು ಒಳ್ಳೆ ಹುಡುಗಿ, ನೀನು ತುಂಬ ಚೆನ್ನಾಗಿರ್ಬೇಕು, ನೀನು ಖುಷಿಯಾಗಿರ್ಬೇಕು ಅಂತ ಹಾರೈಸಿದ್ರು. ಅದನ್ನು ನಾನು ಇನ್ನೂ ಕಣ್ಣಿಗೆ ಕಟ್ಟಿದಂಗೆ ಇದೆ. ಐ ಸ್ಟಿಲ್ ನಾಟ್ ಏಬಲ್ ಟು ಫರ್ಗೆಟ್ ದಟ್. ಆ ಒಂದು ಮೂಮೆಂಟ್ ನಾವು ಜೊತೆಗಿದ್ದಿದ್ದು ನಾನು ಇವತ್ತಿಗೂ ಮರೆಯೋಕ್ಕಾಗತ್ತಾರೆ. ಆ್ಯಂಡ್ ನಾವು ಪ್ರತಿಯೊಂದಕ್ಕೂ ಮದುವೆ ಆಗಿರ್ಬೋದು, ನಾವು ಅವ್ರ ಸೌಂದರ್ಯನ್ಗೆ ಒಂದು ಅಣ್ಣನ ರೀತಿಯ ಅಕ್ಕನ ರೀತಿಯೇ ಹೋಗಿ ಎಲ್ಲ ದಿನ ಫೋನ್ ಮಾಡಿ ವಿಚಾರಿಸ್ಕೊಂಡು ಆ ಥರ ಇದ್ದವರು. ಏನು ನಾನು ಇವಾಗ ಮೆಹ್ತಾ ಸರ್ಗೆ ಅದನ್ನೇ ನಾನು ನಿಮ್ಮನ್ನೇ ಹುಡ್ಕೊಂಡು ಬರ್ತಾಯಿದ್ದೀನಿ, ಏನಾಗಿದೆ ಅಂತ ಕೇಳೋದಕ್ಕೆ ನಾನು ಹುಡ್ಕೊಂಡು ಬಂದೆ. ಒಂದು ಗೊಂದಲ ಇದೆ, ಅದು ಆತ್ಮಹತ್ಯೆನ ಸಾವು ಅನ್ನೋ ಒಂದು ವಿಚಾರದಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.